ರಿಚ್ ಸೊಸೆ ಭಾವನಾ ಕಿಚನ್ ನಲ್ಲಿ ಅಡಿಗೆ ಮಾಡ್ತಾ ಇರುವ ಬಡ ವಾರಗಿತ್ತಿ ಅನಾಮಿಕಳ ಹತ್ರ ಬರ್ತಾಳೆ. ಏನ್ ಬೇಕು ತಂಗಿ? ನಾನು ನಿನ್ ಜೊತೆ ಮಾತಾಡೋದಿಕ್ಕೆ ಬಂದಿದ್ದೀನಕ್ಕ. ಯಾವ ವಿಷಯದ ಬಗ್ಗೆ? ನಿನ್ನ ಬಡ ತಾಯಿಯ ಬಗ್ಗೆ ಅಕ್ಕ. ನನ್ನ ಬಡ ತಾಯಿಯ ಬಗ್ಗೆ ನೀನು ಮಾತಾಡೋದು ಏನಿದೆ ತಂಗಿ? ಇಷ್ಟಕ್ಕೂ ಏನಾಯ್ತು? ಮೊನ್ನೆ ನನ್ ಜೊತೆ ನಮ್ಮತ್ತೆ ಚಿಕ್ಕ ಸೊಸೆ ನಿಮ್ಮಮ್ಮನವರು ಊಟಕ್ಕೆ ಕರೆದಿದ್ರು. ಸುಮಾರಾಗಿ ಎಲ್ಲ ತರದ ಫುಡ್ ಒಳ್ಳೆ ಟೇಸ್ಟ್ ಇಂದ ಇಟ್ಟಿದ್ರು. ಅದೇ ನಮ್ಮ ದೊಡ್ಡ ಸೊಸೆಯ ಬಡ ತಾಯಿ ಇದುವರೆಗೆ ಯಾವತ್ತೂ ಊಟಕ್ಕಾಗಿ ಕರ್ದೇ ಇಲ್ಲ ಅಂತ ಹೇಳಿದ್ರು. ಈಗ ಭಾವನಾ ಈ ವಿಷಯ ಏಕೆ ಮಾತನಾಡುತ್ತಿದ್ದಾಳೋ ಅನಾಮಿಕಂಗೆ ಅರ್ಥವಾಗುತ್ತೆ. ಅರ್ಥವಾದರೂ ಆಗದೆ ಹಾಗೆ ನಟಿಸುತ್ತಾ, ಆ ವಿಷಯ ಅಂತೂ ನನಗೆ ಗೊತ್ತಿಲ್ಲ ಭಾವನಾ. ನಮ್ಮತ್ತೆ ಇನ್ನೇನಂದ್ರು? ಒಂದಲ್ಲ ಎರಡಲ್ಲ, ನಿನ್ನ ಬಡ ತಾಯಿ ಬಗ್ಗೆ ಬಹಳ ಕೀಳಾಗಿ ಮಾತಾಡಿದ್ರು. ಒಂದು ಹೊತ್ತು ಕರೆದು ಊಟ ಕೂಡ ಹಾಕಲಾಗದ ದೀನ ಸ್ಥಿತಿಯಲ್ಲಿ ನಿಮ್ ತಾಯಿ ಇದ್ದಾರೆ ಅಕ್ಕ. ಅನಾಮಿಕ ಏನು ಮಾತನಾಡದೆ ಅಡುಗೆ ಕೆಲಸ ಮಾಡ್ಕೋತಾ ಇರ್ತಾಳೆ. ಅದನ್ನು ನೋಡಿ ಭಾವನ ಮತ್ತಷ್ಟು ಹೆಚ್ಚಾಗುತ್ತಾಳೆ. ಅದೇ ನಮ್ಮ ಅಮ್ಮ ಅಪ್ಪ ಆದ್ರೆ, ನಮ್ಮ ಅತ್ತೆ ಅಂದ್ರೆ ನಾನು ಸುಮ್ನೇನೆ ಇರ್ತಾ ಇರ್ಲಿಲ್ಲ. ಅತ್ತೆ ಹತ್ರ ಹೋಗಿ ಬಾಯಿಗೆ ಬಂದ ಮಾತೆಲ್ಲ ಅಂತ ಇದ್ದೆ. ತಂಗಿ, ನೀನು ಮದುವೆ ಮಾಡ್ಕೊಂಡು ಬಂದು 3 ತಿಂಗಳೇ ಆಗ್ತಾ ಇದೆ. ನಾನು ಸೊಸೆಯಾಗಿ ಬಂದು ವರ್ಷ ದಾಟಿದೆ. ನಮ್ಮ ಅತ್ತೆ ಬಗ್ಗೆ ನಿನಗಿಂತ ನನಗೆ ಹೆಚ್ಚಾಗಿ ಗೊತ್ತು. ಇನ್ನು ನಿನ್ ರೂಮಿಗೆ ಹೋಗ್ಬೋದು. ಮೇಕಪ್ ಮಾಡ್ಕೊಳ್ಳೋದಿದ್ರೆ ಹಾಕೋ. ಏನಾದ್ರೂ ಬೇಕು ಅಂದ್ರೆ ಹೇಳು, ನಾನು ಮಾಡ್ಕೊಂಡು ತಗೊಂಡ್ಬರ್ತೀನಿ ಎಂದು ಹೇಳುತ್ತಲೇ ಭಾವನ ಕೋಪದಿಂದ ನೋಡಿಕೊಳ್ಳುತ್ತಾ ಹಾಲ್ಗೆ ಬರ್ತಾಳೆ. ಅತ್ತೆ ಶಾರದಾ ಕಾಣಿಸುತ್ತಾಳೆ. ಏನು ಚಿಕ್ಕ ಸೊಸೆ, ಚಂದದ ಶಾರದಳ ಕುಟುಂಬದಲ್ಲಿ ನಿಮ್ಮಮ್ಮ ಊಟದ ಕಿಚ್ಚು ಹಚ್ಚು ಅಂದ್ರ? ಇಲ್ಲ ಇಲ್ಲ ಅತ್ತೆ. ಮತ್ತೇನಕ್ಕೆ ಚಿಕ್ಕ ಸೊಸೆ ದೊಡ್ಡ ಸೊಸೆಯ ಬಡ ತಾಯಿನ ಹಾಗಂತ ಇದೀಯಾ? ಹಾಗಂತಲ್ಲ ಅತ್ತೆ, ನಮ್ಮಮ್ಮ ನಮ್ಮೆಲ್ಲರನ್ನ ಮನೆಗೆ ಕರೆದು ಹೊಟ್ಟೆ ತುಂಬಾ ಗಮ್ಮತ್ತ ಅಡಿಗೆ ಹಾಕದ್ಲಲ್ವಾ. ನಿಮ್ಮಮ್ಮ ಕೊಟ್ರೆ ಅನಾಮಿಕಳ ಅಮ್ಮ ಕೂಡ ಇಡಬೇಕು ಅಂತ ಎಲ್ಲೂ ಇಲ್ವಲ್ಲಮ್ಮ? ಬಡವರಿಗೆ ಇಲ್ಲ ಬಿಡಿಯತ್ತೆ ಎಂದು ಭಾವನಾ ಅಂದು ಹೊರಟು ಹೋಗುತ್ತಾಳೆ. ಚಿಕ್ಕ ಸೊಸೆಗೆ ನಿಜವಾದ ಊಟ ಹೇಗಿರುತ್ತೋ ತೋರಿಸ್ಬೇಕು ಅಂದುಕೊಂಡು ಕಿಚನ್ ಒಳಗೆ ಹೋಗುತ್ತಾಳೆ ಶಾರದಾ. 1-2 ದಿನ ಕಳೆದ ನಂತರ ಅತ್ತೆಯ ಮನೆಯ ಮಹಡಿ ಮೇಲೆ ಬಡ ಸೊಸೆ ಅನಾಮಿಕಾ ನಿಂತುಕೊಂಡು ತನ್ನ ತಾಯಿ ಸುಜಾತಳ ಹತ್ರ ಫೋನ್ ಅಲ್ಲಿ ಮಾತಾಡ್ತಾ ಇರ್ತಾಳೆ. ಏನಮ್ಮ ನೀನ್ ಹೇಳ್ತಾ ಇರೋದು? ನಮ್ಮತ್ತೆ ಫೋನ್ ಮಾಡಿ ನಾಳೆ ಭಾನುವಾರ ನಮ್ಮ ಬಡ ಮನೇಲಿ ಊಟ ಮಾಡೋದಕ್ಕೆ ಬರ್ತಾ ಇದೀವಿ ಅಂದ್ರ? ಹೌದು ತಾಯಿ, ಬೀಗರು ಆ ಮಾತಂತಲೇ ಒಂದು ಕ್ಷಣದ ಹೊತ್ತು ನನ್ನ ಕೈ ಕಾಲು ಆಡ್ಲೇ ಇಲ್ಲಮ್ಮ. ಏನ್ ಮಾತಾಡ್ಬೇಕು ಕೂಡ ಅರ್ಥವಾಗಿಲ್ಲ, ಮೌನವಾಗಿದ್ದೆ. ಮತ್ತೆ ಈ ಮಾತು ನಮ್ಮತ್ತೆ ನನ್ ಜೊತೆ ಅಂದಿಲ್ವಲ್ಲಮ್ಮ? ಅದೇನೆ, ನಿನ್ ಜೊತೆ ಅನ್ನೋದೇ ನನಗೆ ಫೋನ್ ಮಾಡಿ ಹೇಳೋದೇನು? ಈಗ ನಾನು ಇದನ್ನ ಹೇಗೆ ಅರ್ಥ ಮಾಡ್ಕೋಬೇಕು? ಬೀಗಿತ್ತಿ ಆದ್ರಿಂದ ನನ್ ಜೊತೆ ತಮಾಷೆ ಮಾಡಿದ್ಲು ಅನ್ಕೋಬೇಕಾ? ಇಲ್ಲ ಅಂದ್ರೆ ನಿಜವಾಗಿ ನಾಳೆ ಭಾನುವಾರ ದಿನ ಊಟಕ್ ಬರ್ತಾ ಇದಾರ ಅನ್ಕೋಬೇಕಾ? ಈಗ ನಾನು ಏನ್ ಮಾಡ್ಬೇಕು ಅಂತ ಹೇಳಮ್ಮ. ಒಂದ್ಸಲ ಹೋಗಿ ಕೇಳು ತಾಯಿ. ನಾಳೆ ಅಲ್ವಮ್ಮ ಭಾನುವಾರ, ಬರ್ತಾರೆ ಅಂತ ಅನ್ಕೊಂಡ್ರೆ ನಿಮ್ಮಪ್ಪ ಬಂದ ಮೇಲೆ ಸಂತೆಗೆ ಕಳಿಸಿ ಸಾಮಾನ್ ತರಿಸ್ತೀನಿ ಎಂದು ಸುಜಾತ ಹೇಳುತ್ತಲೇ ಅನಾಮಿಕಾ ದುಃಖದಿಂದ, ಸಾಮಾನಿಗಾಗಿ ದುಡ್ಡು ಬೇಕಲ್ವಮ್ಮ, ಅಪ್ಪ ಎಲ್ಲಿಂದ ತಗೊಂಡ್ಬರ್ತಾರೆ? ಹಾನು, ನಾನ್ ಹೇಳಿದ ಕೆಲ್ಸ ಮಾಡಿಡಮ್ಮ. ದುಡ್ಡಿನ ಬಗ್ಗೆ ನಿನಗೇನಕ್ಕೆ ತಾಯಿ? ಹೋಗಿ ನಿಮ್ಮ ಅತ್ತೆನ ಕೇಳು, ನಾನು ಲೈನಲ್ಲೇ ಇರ್ತೀನಿ. ಹಾಗೆ ಅಮ್ಮ, ಈಗ್ಲೇ ಹೋಗ್ತಾ ಇದ್ದೀನಿ, ನೀನು ಲೈನಲ್ಲೇ ಇರು ಎಂದು ಹೇಳಿ ಅನಾಮಿಕಾ ಮಹಡಿಯಿಂದ ಅತ್ತೆ ಮಾವಂದಿರ ರೂಮಿಗೆ ಹೋಗುತ್ತಾಳೆ. ಅತ್ತೆ ಶಾರದಾ ಬೆಡ್ ಮೇಲೆ ಕೂತ್ಕೊಂಡು ದುಡ್ಡನ್ನ ನೋಡ್ಕೋತಾ ಇರ್ತಾಳೆ. ಏನೇ ದೊಡ್ಡ ಸೊಸೆ ಹೀಗ್ ಬಂದೆ? ಅದು ಅತ್ತೆ, ಮತ್ತೆ ಊರಿಂದ ನಮ್ಮಮ್ಮ ಫೋನ್ ಮಾಡಿದ್ರು. ನಾಳೆ ಭಾನುವಾರ ಅಲ್ವಾ? ನಿನ್ನೆ ಶುಕ್ರವಾರ, ಇವತ್ತು ಶನಿವಾರ, ಮತ್ತೆ ನಾಳೆ ಭಾನುವಾರನೇ ಅಲ್ವೇ? ನಮ್ಮ ಬಡ ತಾಯಿಯ ಮನೇಲಿ ಊಟ ಮಾಡೋಕೆ ಬರ್ತೀನಿ ಅಂತ ಹೇಳಿದ್ರಂತಲ್ಲ ಅತ್ತೆ. ಹೌದು ಸೊಸೆ, ನಾನು ನಿಂಗೆ ಹೇಳೋದೇ ಮರ್ತದೆ. ನಾವು ಬರಲ್ಲ ಅಂತ ಹೇಳು, ಅವರು ನಿಧಾನವಾಗಿರು ಅಂತ ಹೇಳು ಎಂದು ಶಾರದಾ ಹೇಳುತ್ತಲೇ ಅನಾಮಿಕಾ ಸಂತೋಷ ಪಡುತ್ತಾಳೆ. ಸರಿಯತ್ತೆ, ಈಗ್ಲೇ ಹೇಳ್ತೀನಿ ಎಂದು ಅನಾಮಿಕಾ ತನ್ನ ಬೆಡ್ರೂಮ್ ಒಳಗೆ ಹೋಗಿ ಫೋನ್ ಅಲ್ಲಿ ತನ್ನ ತಾಯಿ ಹತ್ರ, ಅಮ್ಮ ನಮ್ಮತ್ತೆ ನಮ್ಮನೆಗೆ ಊಟಕ್ಕೆ ಬರ್ತಾ ಇಲ್ಲ, ಎಂತಹ ಸಾಲನು ಮಾಡ್ಬೇಡ ಅಂತ ಅಪ್ಪಂಗೆ ಹೇಳಮ್ಮ. ಸರಿ ತಾಯಿ ಎಂದು ಸುಜಾತ ಸಂಭ್ರಮದಿಂದ ಫೋನ್ ಇಡುತ್ತಾಳೆ. ಆಗಲೇ ರಾಜಯ್ಯ ಮನೆಗೆ ಬರುತ್ತಾನೆ. ಫೋನಲ್ಲಿ ಯಾರು ಸುಜಾತ? ನಮ್ಮ ಮಗಳು ರೀ. ಏನಂತೆ? ನಾಳೆ ನಮ್ಮನೆಗೆ ಊಟಕ್ಕೆ ಬರ್ತಾ ಇದ್ದಾರಂತ? ಬರ್ತಾ ಇಲ್ಲ ಅಂತ ಹೇಳಿದ್ಲು ಬಿಡಿ. ಏನ್ ಸುಜಾತ ಇದೆಲ್ಲ? ನಮ್ಮ ಬೀಗಿತಿ ಯಾಕೆ ಹೀಗೆ ಮಾಡ್ತಾ ಇದ್ದಾಳೆ? ಒಂದು ಸಲ ಫೋನ್ ಮಾಡಿ ಊಟಕ್ಕೆ ಬರ್ತೀವಿ ಅಂತ ಹೇಳ್ತಾಳೆ, ಮತ್ತೆ ಸ್ವಲ್ಪ ಹೊತ್ತಿಗೆ ಮಗಳು ಫೋನ್ ಮಾಡಿ ನಾಳೆ ಊಟಕ್ಕೆ ಬರಲ್ಲ ಅಂತ ಇದ್ದಾರೆ. ಈ ಅತ್ತೆ ಸೊಸೆಯರು ನಮ್ಮ ಬಡ ಜೀವನದ ಜೊತೆ ಆಟ ಆಡ್ಕೋಬೇಕು ಅಂತ ಇದ್ದಾರಾ ಏನೋ?
ಅಲ್ಲಿ ಏನ್ ನಡೀತಾ ಇದೆಯೋ ನಮಗ್ ಗೊತ್ತಿಲ್ಲ ರೀ, ನೀವ್ ಹೋಗಿ ಕೈಕಾಲು ತೊಳ್ಕೊಂಡ್ ಬನ್ನಿ, ಅನ್ನ ಇಡ್ತೀನಿ ಎಂದು ಹೇಳುತ್ತಲೇ ರಾಜ ಏನೋ ಮಾತನಾಡದೆ ಹಿತ್ತಲಿಗೆ ಹೋಗುತ್ತಾನೆ. ಒಂದು ವಾರ ಕಳೆಯುತ್ತದೆ. ಶಾರದಳ ಕುಟುಂಬವೆಲ್ಲ ದೊಡ್ಡ ಸೊಸೆ ಅನಾಮಿಕಾ ಬಡ ತಾಯಿಯ ಮನೆಗೆ ಬರುತ್ತಾರೆ. ಮನೆಗೆ ಬೀಗ ಹಾಕಿರುತ್ತದೆ. ಅಯ್ಯೋ ಅತ್ತೆ, ನಾವು ನಮ್ಮ ಅಮ್ಮನವರ ಮನೆಗೆ ಬಂದಿದ್ದೀವಿ. ನಂಗ್ ಗೊತ್ತು ಸೊಸೆ, ಮನೆಗೆ ಬೀಗ ಇದೆ ಅಂತಂದ್ರೆ ಅಣ್ಣಯ್ಯ ಅತ್ತಿಗೆ ಹೊಲದ ಕೆಲಸಕ್ಕೆ ಹೋದ ಹಾಗಿದೆ. ಫೋನ್ ಮಾಡಿ ನಾವು ಬಂದ ವಿಷಯ ಹೇಳು, ಅವರು ಮನೆಗೆ ಬರ್ತಾರೆ. ಹಾಗೆ ಅತ್ತೆ ಎಂದು ಅನಾಮಿಕಾ ತನ್ನ ತಾಯಿ ಸುಜಾತಂಗೆ ಫೋನ್ ಮಾಡುತ್ತಾಳೆ. ಹೊಲದ ಕೆಲಸ ಮಾಡ್ತಾ ಇರುವ ತಾಯಿ ಸುಜಾತ, ಹೇಳು ತಾಯಿ, ಎಲ್ರು ಚೆನ್ನಾಗಿದ್ದೀರಾ? ಅಮ್ಮ, ನಾವೆಲ್ಲ ಮನೆಗ್ ಬಂದಿದ್ದೀವಿ. ಬೀಗದ ಕೀ ಎಲ್ಲಿದೆ? ಅಯ್ಯೋ ಮಗಳೇ, ಎಲ್ರು ಸೇರಿ ನಮ್ಮ ಮನೆಗ್ ಬಂದಿದ್ದೀರಾ? ಬೀಗದ ಕೀ ಕಿಟಕಿ ಹತ್ರ ಇದೆ ನೋಡು ತಾಯಿ. ನಾನು ನಿಮ್ಮಪ್ಪ ಹೊರಟು ಬರ್ತಾ ಇದ್ದೀವಿ. ಮನೆ ಬೀಗ ತೆಗೆದು ಮನೆಯೊಳಗೆ ಕೂತ್ಕೋ ತಾಯಿ, ನಾವು ಬರ್ತಾ ಇದ್ದೀವಿ ಎಂದು ಸುಜಾತ ಫೋನ್ ಇಡುತ್ತಾಳೆ. ಮರದ ಹತ್ತಿರ ಇರುವ ಗಂಡ ರಾಜನ ಹತ್ತಿರಕ್ಕೆ ಬಂದು ವಿಷಯ ಹೇಳುತ್ತಾಳೆ. ಇಬ್ಬರು ಹೊಲದಿಂದ ಹೊರಡುತ್ತಾರೆ. ಅನಾಮಿಕಾ ಮನೆಯ ಬೀಗ ತೆಗೆಯುತ್ತಾಳೆ. ಎಲ್ಲರೂ ಮನೆಯೊಳಗೆ ಹೋಗುತ್ತಾರೆ. ಅನಾಮಿಕಾ ಮಂಚ ಹಾಕುತ್ತಾಳೆ. ಎಲ್ರೂ ಕೂತ್ಕೋತಾರೆ. ಭಾವನಂಗೆ ಮಾತ್ರ ಅಲ್ಲಿಯ ವಾತಾವರಣ ಸ್ವಲ್ಪವೂ ಹಿಡಿಸಲಿಲ್ಲ. ಇಷ್ಟದಿಂದ ಮುಖವಿಡುತ್ತಾಳೆ. ಅಕ್ಕ, ಇದೇನಾ ನಿನ್ನ ಬಡ ತಾಯಿಯ ಮನೆಯೇ? ಹೌದು ಭಾವನಾ, ಹೇಗಿದೆ? ನಂಗ್ ಹಿಡ್ಸಿಲ್ಲ ಅಕ್ಕ, ನಾನು ಇಂತಹ ಮನೆನ ಮೊದಲ ಸಲ ನೋಡ್ತಾ ಇದ್ದೇನೆ. ನೀನು ದುಡ್ಡಿರುವ ಮನೆಯಿಂದ ಬಂದಿದ್ದೀಯಲ್ಲ ತಂಗಿ, ಅದಕ್ಕೆ ನೀನಿಂತ ಮನೆಗಳನ್ನ ನೋಡಿರಲ್ಲ. ಅತ್ತೆ ಜೊತೆ ಮಾತಾಡ್ತಾ ಇರೋ, ನಾನು ಕುಡಿಯೋದಕ್ಕೆ ನೀರ್ ತಗೊಂಡ್ಬರ್ತೀನಿ ಎಂದು ಅದೇ ಮನೆಯಲ್ಲಿ ಒಂದು ಮೂಲೆಯಲ್ಲಿರುವ ಮಡಕೆ ಹತ್ರ ಹೋಗುತ್ತಾಳೆ. ಒಂದು ಜಗ್ಗಿನಲ್ಲಿ ನೀರ್ ತಕ್ಕುತ್ತಾಳೆ. ಫ್ರಿಡ್ಜ್ ಇಲ್ವಾ ಅಕ್ಕ? ಇದೇ ಫ್ರಿಡ್ಜ್ ತಂಗಿ, ಇದಕ್ಕೂ ಮಿಂಚಿನ ಫ್ರಿಡ್ಜ್ ಎಲ್ಲೂ ಸಿಕ್ಕಲ್ಲ ನಮ್ಗೆ. ನನಗೆ ವಾಟರ್ ಏನು ಬೇಡ ಎಂದು ಹೇಳಿ ಭಾವನಿಗೆ ವಾಟರ್ ಕೊಡಲಿಲ್ಲ. ಇನ್ನು ಎಲ್ಲರೂ ಕುಡಿಯೋದಕ್ಕೆ ನೀರು ಕೊಡುತ್ತಾಳೆ ಅನಾಮಿಕಾ. ಸುಜಾತ ರಾಜರು ಗಾಬರಿಯಿಂದ ಮನೆಗೆ ಬರುತ್ತಾರೆ. ಎಲ್ಲರನ್ನು ಪ್ರೇಮದಿಂದ ಮಾತನಾಡಿಸುತ್ತಾರೆ. ಭಾವನಳ ಹತ್ರ ಬರ್ತಾರೆ. ಏನಮ್ಮ ಭಾವನಾ, ಚೆನ್ನಾಗಿದ್ಯಾ ತಾಯಿ? ಫೈನ್ ದೊಡ್ಡಮ್ಮ ಎಂದು ಹೇಳುತ್ತಾಳೆ ಭಾವನಾ. ತಂಗಿಯಮ್ಮ, ಭಾವನವ್ರೆ ಬರ್ತಾ ಇದ್ದೀವಿ ಅಂತ ಫೋನ್ ಹೇಳಿದ್ರೆ ಎಲ್ಲ ಸಿದ್ಧ ಮಾಡ್ತಾ ಇದ್ವಲ್ಲ, ಇಷ್ಟು ಸಡನ್ ಆಗಿ ಎಲ್ರು ಬಂದಿದ್ದೀರಾ? ನನಗೇನೋ ಕೈ ಕಾಲ ಆಡ್ತಾ ಇಲ್ಲ. ಅಣ್ಣಯ್ಯ, ಟೆನ್ಷನ್ ಮಾಡ್ಕೋಬೇಡಿ, ಹೊಲದಿಂದ ಓಡ್ಕೊಂಡು ಬಂದ ಹಾಗಿದೆ. ಸ್ವಲ್ಪ ರಿಲ್ಯಾಕ್ಸ್ ಆಗಿ ಸಮಾಧಾನ ಮಾಡ್ಕೊಳ್ಳಿ, ಆಮೇಲೆ ನಿಧಾನವಾಗಿ ಎಲ್ಲ ಕೆಲಸ ಮಾಡ್ಕೊಳ್ಳೋಣ. ಅದಲ್ಲಮ್ಮ ಭಾವನವ್ರೆ, ನಿಮ್ಮ ತಂಗಿ ಹೇಳಿದ್ದಾಳಲ್ಲ, ಸ್ವಲ್ಪ ಉಸಿರು ತಗೊಳ್ಳಿ. ಹಾಗೆ ಎಲ್ಲರೂ ಮಾತನಾಡಿಕೊಳ್ಳುತ್ತಾ ನಗುತ್ತಾ ಇರುತ್ತಾರೆ. ಭಾವನ ಎಲ್ಲರನ್ನು ಅದೊಂಥರ ನೋಡ್ತಾ ತನ್ನಲ್ಲಿ ತಾನು, ಈ ನಗು ಮಾತುಗಳು ನಮ್ಮನೆ ಹತ್ರ ಎಲ್ಲಿ ಹೋದಾಗೋ ಎಂದು ಅಂದುಕೊಳ್ಳುತ್ತಾಳೆ. ಸ್ವಲ್ಪ ಸಮಯದ ನಂತರ, ಏನಯ್ಯ? ನಂಗೆ ಗೊತ್ತು ಸುಜಾತ, ನೀನು ಮಾತಾಡ್ತಾ ಇರು, ನಾನು ಹೋಗಿ ಬರ್ತೀನಿ ಎಂದು ರಾಜಯ್ಯ ಮನೆಯಿಂದ ಹೊರಟು ಹೋಗುತ್ತಾನೆ. ಹಾಗೆ ಸಮಯ ಕಳೆಯುತ್ತಾ ಇರುತ್ತದೆ. ಸೌದೆ ಒಲೆ ಹತ್ತಿರ ಸುಜಾತ, ಅನಾಮಿಕಾ, ಶಾರದಾ ಮೂವರು ಕೂತ್ಕೊಂಡು ಮಾತನಾಡಿಕೊಳ್ಳುತ್ತಾ ಅಡಿಗೆ ಮಾಡ್ತಾ ಇರ್ತಾರೆ. ಮನೆ ಹೊರಗೆ ಮಂಚ ಹಾಕಿಕೊಂಡು ಪ್ರಸಾದ್, ರಮೇಶ್, ವಿನೋದರು ಕೂತ್ಕೊಂಡು ಸಂಭ್ರಮದಿಂದ ಅಂತ್ಯಾಕ್ಷರಿ ಆಡ್ಕೊತಾ ಇರ್ತಾರೆ. ಭಾವನ ಮಾತ್ರ ಅಯೋಮಯದಿಂದ ನಿಂತ್ಕೊಂಡು ಎಲ್ಲರನ್ನು ಆಸಕ್ತಿಯಿಂದ ನೋಡ್ತಾ ಇದ್ದಾರೆ. ಇಲ್ಲಿ ಇಷ್ಟೊಂದು ಸಂಭ್ರಮವಾಗಿದ್ದಾರೆ, ನಮ್ಮ ಮನೆ ಹತ್ರ ಮಾತ್ರ ಏನೂ ಇಲ್ಲ. ತಿನ್ನೋ ಟೈಮ್ಗೆ ಹೋಗ್ತೀವಿ, ಹೋಟೆಲ್ ಇಂದ ತರಿಸಿದನ್ನ ತಂದು ತಿಂತೀವಿ. ಅಕ್ಕನವರ ತಾಯಿ ಮನೆಯಲ್ಲಿ ಎಲ್ಲರೂ ಸೇರಿ ಅಡಿಗೆ ಮಾಡ್ತಾ ಇದ್ದಾರೆ, ಹಾಯಾಗಿ ಹಾಡು ಕೂಡ ಆಡ್ತಾ ಇದ್ದಾರೆ ಎಂದು ಭಾವನ ಅಂದುಕೊಳ್ಳುತ್ತಾಳೆ. ಹಾಗೆ ಸಮಯ ಕಳೆಯುತ್ತಾ ಇರುತ್ತದೆ. ಕತ್ತಲಾಗುತ್ತದೆ. ತುಂಬು ಹುಣ್ಣಿಮೆಯಲ್ಲಿ ಆ ಬಡವರ ಮನೆಯಲ್ಲಿ ಘಮಘಮ ಅನ್ನುತ್ತದೆ ಅಡುಗೆ. ಎಲ್ಲರೂ ಮನೆ ಹೊರಗೆ ಕೂತಿರ್ತಾರೆ. ಅನಾಮಿಕಾ ಬಾಳೆ ಎಲೆ ಹಾಕುತ್ತಾಳೆ. ಎಲ್ಲರಿಗೂ ಗಮ್ಮನ್ನುವ ಅಡುಗೆ ಬಡಿಸುತ್ತಾಳೆ. ಎಲ್ಲರೂ ಹಾಯಾಗಿ ಮಾತನಾಡಿಕೊಳ್ಳುತ್ತಾ ತಣ್ಣನೆಯ ರಾತ್ರಿಯಲ್ಲಿ ಹೊಟ್ಟೆ ತುಂಬ ತಿನ್ನುತ್ತಾರೆ. ಅದೆಲ್ಲ ರಿಚ್ ಭಾವನಿಗೆ ಹೊಸದಾಗಿ ಅನಿಸುತ್ತದೆ. ಸುಜಾತ ಅನಾಮಿಕಂಗೆ ಪ್ರೇಮದಿಂದ ಅನ್ನ ಕಲಿಸಿ ತುತ್ತು ತಿನ್ನಿಸ್ತಾ ಇರ್ತಾಳೆ. ಭಾವನ ಅದನ್ನು ನೋಡಿ ಮುಖ ಪಕ್ಕಕ್ಕೆ ತಿರುಗಿಸ್ಕೊತಾಳೆ. ನೀನು ನನ್ನ ಚಿಕ್ಕ ಮಗಳು ಭಾವನಾ, ನಿಂಗೂ ತಿನ್ನಿಸ್ತೀನಿ ಇರು ಎಂದು ಭಾವನಂಗೆ ಕೂಡ ಸುಜಾತ ತಿನ್ನಿಸುತ್ತಾಳೆ. ಭಾವನಳ ಕಣ್ಣಲ್ಲಿ ನೀರು ಬರುತ್ತೆ. ತನ್ನಲ್ಲಿ ತಾನು ಭವಿಷ್ಯ ಅಮ್ಮನ ಪ್ರೇಮ ಅಂದ್ರೆ ಇದೇ ಇರ್ಬೋದು ಅಂದುಕೊಳ್ಳುತ್ತಾ ಸಂತೋಷ ಪಡುತ್ತಾಳೆ. ಹಾಗೆ ಆ ರಾತ್ರಿ ಎಲ್ಲರೂ ಹೊಟ್ಟೆ ತುಂಬ ತಿನ್ನುತ್ತಾರೆ. ಅದೇ ಹೊರಗಡೆ ಚಾಪೆ ಹಾಕಿಕೊಂಡು ಬೆಡ್ಶೀಟ್ ಹೊದ್ಕೊಂಡು ಆಕಾಶದಲ್ಲಿರುವ ಬೆಳದಿಂಗಳನ್ನು ನೋಡುತ್ತಾ ಎಲ್ಲರೂ ಆನಂದದಿಂದ ಮಾತನಾಡಿಕೊಳ್ಳುತ್ತಾ ಹಾಗಾಗಿ ನಿದ್ರೆಗೆ ಜಾರುತ್ತಾರೆ. ಭಾವನಂಗೆ ಕೂಡ ಹಾಯಾಗಿ ನಿದ್ರೆ ಬರುತ್ತೆ. ಹಾಗೆ ಸಮಯ ಕಳೆಯುತ್ತಾ ಇರುತ್ತದೆ. ಮಾರನೇ ದಿನ ಸುಜಾತ, ರಾಜಯ್ಯರು ಎಲ್ಲರಿಗೂ ಹೊಸ ಬಟ್ಟೆಗಳನ್ನು ಕೊಡುತ್ತಾರೆ. ಭಾವನಂಗೆ ಹೇಳಲಾರದ ಆನಂದವಾಗುತ್ತದೆ. ತಕ್ಷಣ ಅನಾಮಿಕಳನ್ನು ಹಿಡ್ಕೊಂಡು, ನನ್ನನ್ನು ಕ್ಷಮಿಸು ಅಕ್ಕ, ನಾನು ಬಹಳ ವಿಧದಿಂದ ಅವಮಾನಿಸಿದೆ. ನೀನು ನನ್ನ ತಂಗಿ ಭಾವನಾ, ನಮ್ಮ ಮಧ್ಯೆ ಜಗಳವಿರಲ್ಲ, ಪ್ರೇಮವೇ ಇರುತ್ತೆ ಎಂದು ಇಬ್ಬರು ಪ್ರೇಮದಿಂದ ಆಲಂಗಿಸುತ್ತಾರೆ. ಸ್ವಲ್ಪ ಸಮಯದ ನಂತರ ಎಲ್ಲರೂ ತಿರುಗಿ ಪ್ರಯಾಣವಾಗಿ ಶಾರದಾಳ ಮನೆಗೆ ಬರುತ್ತಾರೆ. ಭಾವನಾ ಅನಾಮಿಕಳ ಜೊತೆ ಸೇರಿ ಎಲ್ಲ ಕೆಲಸಗಳನ್ನು ಮಾಡ್ತಾ ಇರ್ತಾಳೆ. ಇದೆಲ್ಲ ನೋಡಿ ಶಾರದಾ ಎಷ್ಟೋ ಸಂತೋಷ ಪಡುತ್ತಾಳೆ. ಇದು ಇಂದಿನ ಕತೆ. ಮತ್ತೊಂದು ಆಸಕ್ತಿಕರ ಕತೆ ಜೊತೆ ಮತ್ತೆ ಸೇರೋಣ. ಅಲ್ಲಿಯವರೆಗೂ ವಿರಾಮ. ನಮಸ್ತೆ.
ಹಲೋ ಫ್ರೆಂಡ್ಸ್, ನಾನು ಭಾವನಾ. ಅದೇ ಅನಾಮಿಕಂಗೆ ವಾರಗಿತ್ತಿ. ಮೊದಲು ಎಲ್ಲರಿಗೂ ಶಿವರಾತ್ರಿ ಶುಭಾಶಯಗಳು. ಈ ಸಲ ನಾನು ಅನಾಮಿಕಾ ಅಕ್ಕ ಸೇರಿ ಈ ಶಿವರಾತ್ರಿಗೆ ಒಂದು ಊರಿನಲ್ಲಿರುವ ವಾರಗಿತ್ತಿರ ಶಿವಭಕ್ತಿ ಕತೆ ಜೊತೆ ನಿಮ್ಮ ಮುಂದೆ ಬರ್ತಾ ಇದ್ದೀವಿ. ಈ ಕತೆ ನಿಮಗೆ ಹಿಡಿಸುತ್ತೆ ಅಂತ ಅಂದ್ಕೊಳ್ತಾ ನಮ್ಮ ಅನಾಮಿಕಾ ಕನ್ನಡ ಸ್ಟೋರೀಸ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಶೇರ್ ಜೊತೆಗೆ ಗಂಟೆ ಕೂಡ ಒತ್ತುಬಿಡಿ. ಕತೆ ಹೇಗಿದೆ ಅನ್ನೋದು ಕಮೆಂಟ್ ಅಲ್ಲಿ ಹೇಳಿ. ಇನ್ನು ಒಂದು ಊರಿನಲ್ಲಿ ವಾರಗಿತ್ತಿಯರ ಶಿವಭಕ್ತಿ ಕಥೆಯೊಳಗೆ ಹೋಗೋಣವಾ? ಆ ಊರಿನ ಹೆಸರು ಶಿವಪುರ. ಊರಿನ ಕೊನೆಯಲ್ಲಿ ಹಳೆಯ ಶಿವಾಲಯವಿರುತ್ತದೆ. ಗೋಡೆಗಳು ಮುರಿದು ಹೋಗಿರುತ್ತದೆ, ಗೋಪುರ ಕುಸಿದು ಹೋಗಿರುತ್ತದೆ. ಆದರೆ ಶಿವಲಿಂಗ ಮಾತ್ರ ನಿಚ್ಚಳವಾಗಿರುತ್ತದೆ. ಆ ಲಿಂಗವನ್ನು ಯಾವಾಗಲೂ ನಂದೀಶ್ವರ ನೋಡ್ತಾ ಇರ್ತಾನೆ. ಆ ಗುಡಿ ಊರಿಗೆ ಹೃದಯವಂತದ್ದು ಎಂದು ನಂಬಿಕೊಂಡು ಆ ಊರಿನ ಜನರು ಪೂಜಿಸಿಕೊಳ್ಳುತ್ತಾ ಇದ್ದುದರಲ್ಲೇ ಆನಂದವಾಗಿ ಬದುಕ್ತಾ ಇರ್ತಾರೆ. ಹಾಗೆ ಬದುಕುತ್ತಾ ಇರುವ ಕುಟುಂಬಗಳಲ್ಲಿ ಶಾರದಳ ಕುಟುಂಬ ಕೂಡ ಒಂದು. ಶಾರದಂಗೆ ಇಬ್ಬರು ಸೊಸೆಯರು. ದೊಡ್ಡ ಸೊಸೆ ಹೆಸರು ಅನಾಮಿಕಾ. ಅನಾಮಿಕಂಗೆ ಶಿವಭಕ್ತಿ ಹೆಚ್ಚು. ಪ್ರತಿ ಸೋಮವಾರ ಆ ಶಿವನಿಗಾಗಿ ಉಪವಾಸ ಇರ್ತಾ ಇದ್ಲು. ಪ್ರತಿ ದಿನವೂ ಬೆಳಗಿನ ಜಾವೇ ನಿದ್ರೆಯಿಂದ ಎದ್ದು ತಲೆ ಸ್ನಾನ ಮಾಡಿ ಮನೆಯೊಳಗಿರುವ ಪೂಜಾ ರೂಮಿನಲ್ಲಿರುವ ಶಿವನಿಗೆ ದೀಪವಿಡ್ತಾ ಇದ್ಲು. ಹಣೆಯಲ್ಲಿ ವಿಭೂತಿಯಿಂದ ಬೊಟ್ಟು ಇಟ್ಟುಕೊಂಡು ನೀರಿನ ಬಿಂದಿಗೆಯಿಂದ ಶಿವಾಲಯಕ್ಕೆ ನಡೆದುಕೊಂಡು ಹೋಗ್ತಾ ಇದ್ಲು. ಆ ಗುಡಿಗೆ ಸ್ವಲ್ಪ ದೂರದಲ್ಲಿರುವ ಬಾವಿಯಿಂದ ನೀರನ್ನು ತಂದು ಅಭಿಷೇಕ ಮಾಡ್ತಾ ಇದ್ದಿದ್ಲು. ಶಿವಯ್ಯ, ಬಾವಿ ನೀರಿನಿಂದ ನೀರಿನ ಅಭಿಷೇಕ ಆಗಿ ಹೋಗಿದೆ. ಬಾವಿ ಸುತ್ತಲೂ ಬೆಳೆದ ಹೂವನ್ನು ತಂದು ಹೂವಿನ ಅಭಿಷೇಕ ಮಾಡ್ತೀನಿ ಎಂದು ಅನಾಮಿಕಾ ಬಾವಿ ಹತ್ರಕ್ಕೆ ಬರ್ತಾಳೆ. ಬಾವಿಯ ಸುತ್ತಲೂ ಬೆಳೆದ ಹೂ ಗಿಡಗಳ ಬಣ್ಣವಾದ ಹೂಗಳನ್ನು ತಂದು ಶಿವಯ್ಯನಿಗೆ ಅಭಿಷೇಕ ಮಾಡುತ್ತಾಳೆ. ಹಣ್ಣು ಇಡುತ್ತಾಳೆ, ದೀಪ ಬೆಳಗಿಸುತ್ತಾಳೆ, ಗಂಟೆ ಕೂಡ ಹೊಡೆಯುತ್ತಾಳೆ. ಶಿವಯ್ಯ, ಈ ಹೊತ್ತಿಗೆ ಪೂಜೆ ಆಗಿ ಹೋಗಿದೆ. ಇನ್ನು ನಾನು ಮನೆಗೆ ಹೋಗಿ ಕೂಲಿ ಕೆಲಸಕ್ಕೆ ಹೋಗ್ಬೇಕು. ಮತ್ತೆ ಸಾಯಂಕಾಲ ಬಂದು ನಿನ್ನ ದರ್ಶನ ಮಾಡಿಕೊಳ್ಳುತ್ತೀನಿ ಎಂದು ಅನಾಮಿಕಾ ಗುಡಿಯಿಂದ ಹೊರಟು ಹೋಗುತ್ತಾಳೆ. ಇನ್ನು ಶಾರದಳ ಚಿಕ್ಕ ಸೊಸೆ ಹೆಸರು ಭಾವನಾ. ಅವಳು ಚಿಕ್ಕಂದಿನಿಂದ ನಗರದಲ್ಲಿ ಬೆಳೆದ ಹುಡುಗಿ. ಅತ್ತೆ ಮನೆಗೆ ಬಂದ ನಂತರ ಈ ಊರಿನ ಆಚಾರಗಳು, ವಾರಗಿತ್ತಿ ಅನಾಮಿಕಾ ಮಾಡುತ್ತಾ ಇರುವ ಪೂಜೆಗಳು, ಉಪವಾಸಗಳು ಇದೆಲ್ಲ ಭಾವನೆಗೆ ಹಿಡಿಸ್ತಾ ಇರಲಿಲ್ಲ. ಇದೆಲ್ಲ ಹಳೆ ಕಾಲದ ಪದ್ಧತಿಗಳು ಎಂದು, ನಿಜಕ್ಕೂ ಕೆಲಸಕ್ಕೆ ಬಾರದು ಎಂದು ಅಂದುಕೊಂಡು ಅನಾಮಿಕಳ ಜೊತೆ ಯಾವಾಗಲೂ ವಾದಿಸುತ್ತಾ ಇರ್ತಾ ಇದ್ಲು. ಅಕ್ಕ, ಇಲ್ಲಿ ನೋಡು ತಂಗಿ, ನಾನು ನಿನ್ ಜೊತೆ ವಾದಿಸ್ಲಿಕ್ಕೆ ಸಿದ್ಧವಾಗಿಲ್ಲ. ಕೂಲಿ ಕೆಲ್ಸಕ್ಕೆ ಹೋಗ್ಬೇಕು, ಸರಿನಾ? ಕೆಲ್ಸಕ್ಕೆ ಹೋಗೋದೇನಕ್ಕ? ನೀನ್ ಏನ್ ಕೇಳಿದ್ರು ನೀನು ಪೂಜಿಸುವ ಆ ಶಿವಯ್ಯ ಕೊಡ್ತಾನೆ ಅಂತ ಹೇಳ್ತಾನಲ್ವಾ? ತಂಗಿ, ಈಗ ನಿನ್ಗೇನ್ ಬೇಕು ಹೇಳು? ಕೆಲಸಕ್ಕೆ ಹೋಗದೆ ಕೂಲಿ ದುಡ್ಡು ಕೊಡು ಅಂತ ನಿನ್ನ ಶಿವಯ್ಯನ ಕೇಳು ಅಕ್ಕ. ತಂಗಿ, ಆ ಪರಮೇಶ್ವರನ ಜೊತೆ ತಮಾಷೆಗಳು ಬೇಡ. ಯಾವಾಗ ಯಾರಿಗೆ ಏನ್ ಬೇಕು, ಹೇಗೆ ಕೊಡಬೇಕು ಅವನಿಗೆ ಗೊತ್ತು, ಆಗ ಕೊಡುತ್ತಾನೆ. ಅಕ್ಕ, ನಿಂದು ಮೂಢನಂಬಿಕೆ. ದೇವ್ರು ದೆವ್ವ ಏನೂ ಇಲ್ಲ. ಈ ಕಾಲದಲ್ಲಿ ಹುಡುಗಿಯರು ರಾಕೆಟ್ ಮೇಲೆ ಚಂದ್ರನ ಹತ್ರ ಹೋಗ್ತಾ ಇದ್ರೆ, ನೀನು ಮಾತ್ರ ಶಿವಯ್ಯ ಗುಡಿ ಅಂತ ಹೋಗ್ತಾ ಇದೀಯಾ, ಪೂಜೆ ಮಾಡ್ತಾ ಇದೀಯಾ, ಉಪವಾಸ ಮಾಡ್ತಾ ಇದೀಯಾ ಎಂದು ಭಾವನ ಹೇಳುತ್ತಾ ಇರುವಾಗ ಅನಾಮಿಕಾ ಮಾತಿನ ಮಧ್ಯದಲ್ಲಿ ಸೇರ್ಕೊಂಡು, ತಂಗಿ, ನನ್ನ ನಂಬಿಕೆ ನಂದು, ನಿನ್ನ ನಂಬಿಕೆ ನಿಂದು. ಆದ್ರೆ ಯಾವುದೋ ಒಂದು ದಿನ ಮಾತ್ರ ನಿನಗೆ ಶಿವಯ್ಯನ ಮೇಲೆ ನಂಬಿಕೆ ಬರುತ್ತೆ ಎಂದು ಅನಾಮಿಕಾ ಹೇಳುತ್ತಾ ಇರುವಾಗ ಶಿವಭಕ್ತನಾದ ಪರಮೇಶ್ವರ್ ಒಂದು ರಶೀದಿ ಪುಸ್ತಕ ಹಿಡಿದುಕೊಂಡು ಹಾಳಾದ ಶಿವಯ್ಯನ ಗುಡಿಯನ್ನು ರಿಪೇರಿ ಮಾಡಿಸಬೇಕು ಎಂದು ಚಂದಾಗಾಗಿ ಊರೆಲ್ಲ ತಿರುಗುತ್ತಾ ಶಾರದಾ ಅವರ ಮನೆಗೆ ಬರ್ತಾನೆ. ಅಮ್ಮ, ಮನೆಯಲ್ಲಿ ಯಾರಾದ್ರೂ ಇದ್ದೀರಾ ಎಂದು ಕೇಳುತ್ತಾನೆ. ಅನಾಮಿಕಾ, ಭಾವನಾ ಇಬ್ಬರು ಹೊರಗೆ ಬರುತ್ತಾರೆ. ಪರಮೇಶ್ವರನನ್ನು ನೋಡಿ ಅನಾಮಿಕಾ ಗುರುತು ಹಿಡಿಯುತ್ತಾಳೆ, ಅಭಿಮಾನದಿಂದ ಮಾತನಾಡಿಸುತ್ತಾಳೆ. ಅನಾಮಿಕಾ ತಂಗಿ, ಇದೇನಾ ನೀನು ಸಂಸಾರ ಇರ್ತಾ ಇರೋ ಮನೆ? ಹೌದು ಪರಮೇಶ್ವರಣ್ಣ, ನಮ್ಮ ಶಿವಾಲಯ ರಿಪೇರಿ ಮಾಡೋದಕ್ಕೆ ಬೇಕಾದ ಚಂದ ಕೇಳೋದು ಎಲ್ಲಿವರೆಗೆ ಬಂತು? ಈಗ ಮಾತ್ರ ನಿಮ್ಮ ಮನೆಯವರೆಗೆ ಬಂದು ನಿಂತಿದೆ ಅಮ್ಮ. ಇರು ಅಣ್ಣಯ್ಯ, ಈಗ್ಲೇ ಬರ್ತೀನಿ ಎಂದು ಅನಾಮಿಕಾ ಒಳಗಡೆಗೆ ಹೋಗುತ್ತಾಳೆ. ಭಾವನಾ ಪರಮೇಶ್ವರನನ್ನು ಮೇಲಿಂದ ಕೆಳಗಡೆವರೆಗೂ ನೋಡಿ ಕಿರುನಗೆಯಿಂದ ಅಲ್ಲದೆ ಬೇಸರಿಕೆಯಿಂದ ಹೀಗಂತಾಳೆ, ಹಾಳಾದ ಗುಡಿಗೆ ಚಂದ ಏನಕ್ಕೆ ಬ್ರದರ್? ಆ ಚಂದದಿಂದನೇ ತಾಯಿ, ಹಾಳಾದ ಶಿವಾಲಯವನ್ನು ಚೆನ್ನಾಗಿ ಮಾಡ್ಬೇಕು ಅಂತ ನೋಡ್ತಾ ಇದ್ದೀವಿ. ಕೈಲಾದ ಸಹಾಯ ಮಾಡಿ. ಆ ಶಿವಯ್ಯನ ಕರುಣೆ ನಿಮ್ಮ ಮೇಲೆ ಯಾವಾಗಲೂ ಇರುತ್ತೆ. ನಾನು ಎಂತಹ ಚಂದನೂ ಕೊಡೋದಿಲ್ಲ. ನನಗೆ ಆ ಶಿವಯ್ಯನ ಕರುಣೆ ಏನು ಬೇಡ. ಇನ್ನು ಹೋಗಿ. ಈ ಮನೆಯಿಂದ ನಿಮಗೆ ಎಂತಹ ಚಂದನೂ ಬರೋದಿಲ್ಲ. ಇನ್ನು ಹೊರಡಿ. ಅಯ್ಯೋ, ಹಾಗನ್ಬೇಡಿ ತಾಯಿ. ಅನಾಮಿಕಾ ತಂಗಿ ಇಲ್ಲಿ ಇರು ಅಂತ ಹೇಳಿ ಒಳಗಡೆ ಹೋಗಿದ್ದಾಳಲ್ಲ, ಅವಳು ಬರುವವರೆಗೂ ಇಲ್ಲೇ ಇರ್ತೀನಿ. ನೀನೇ ಹೇಳು ಬ್ರದರ್, ದೇವರ ಹೆಸರಿನಿಂದ ಚಂದ ವಸೂಲಿ ಮಾಡಿ ನೀವು ಜಲ್ಸ ಮಾಡ್ಕೋತೀರಲ್ಲ. ಅಯ್ಯೋ, ಬಹಳ ತಪ್ಪಾಗಿ ಮಾತಾಡ್ತಾ ಇದೆಯಮ್ಮ ಭಾವನಾ ಎಂದು ಅನ್ನುತ್ತಾ ಇರುವಾಗಲೇ ಅನಾಮಿಕಾ ದುಡ್ಡನ್ನು ತೆಗೆದುಕೊಂಡು ಪರಮೇಶ್ವರನ ಹತ್ತಿರಕ್ಕೆ ಬರ್ತಾಳೆ. ಭಾವನಾ ಆ ದುಡ್ಡನ್ನು ನೋಡಿ, ಬೇಡಕ್ಕ, ದುಡ್ಡು ಕೊಡ್ಬೇಡ. ಶಿವಯ್ಯನನ್ನು ನಂಬಿ ದುಡ್ಡನ್ನು ಕಳ್ಕೋಬೇಡ
ನಿನಗೆ ದೇವರ ಮೇಲೆ ನಂಬಿಕೆ ಇಲ್ಲ, ಆದ್ರಿಂದ ನೀನ್ ಹೀಗೆ ಮಾತಾಡ್ತಾ ಇದೀಯಾ. ನನಗೆ ಆ ಶಿವಯ್ಯನ ಮೇಲೆ ಪೂರ್ತಿಯಾಗಿ ನಂಬಿಕೆ ಇದೆ. ಶಿವಾಲಯ ಚೆನ್ನಾಗಿ ಮಾಡೋದಕ್ಕೆ ನನ್ನ ಕೈಲಾದ ಸಹಾಯ ಮಾಡ್ತೀನಿ ಎಂದು ದುಡ್ಡನ್ನು ಕೊಡುತ್ತಾಳೆ ಅನಾಮಿಕಾ. ಈ ಮನೇಲಿ ತಿನ್ನೋದಕ್ಕಿಲ್ಲ, ಮತ್ತೆ ದೇವರಿಗೆ ದುಡ್ಡ? ಅಮ್ಮ, ಇದು ಶಿವನಿಗೆ ಅಲ್ಲ, ನಮಗೆ ಪರೀಕ್ಷೆ ಎಂದು ಹೇಳಿ ಅನಾಮಿಕಾ ಕೊಟ್ಟ ದುಡ್ಡನ್ನು ತೆಗೆದುಕೊಂಡು ಹೊರಟು ಹೋಗುತ್ತಾನೆ. ಅನಾಮಿಕಳ ಕಣ್ಣಿನಲ್ಲಿ ಕಣ್ಣೀರು, ಭಾವನ ಮುಖದಲ್ಲಿ ನಿರ್ಲಕ್ಷ್ಯ. ಒಂದು ದಿನ ಅನಾಮಿಕಾ ಶಿವಲಿಂಗಕ್ಕೆ ನೀರು ಹಾಕುತ್ತಾ ಇದ್ದರೆ ಭಾವನ ಅದನ್ನು ನೋಡಿ ತನ್ನ ಮನಸ್ಸಿನಲ್ಲಿ, ದೇವರು ಇಲ್ಲ ಅಂತ ಎಷ್ಟು ಹೇಳಿದ್ರು ಕೇಳಿಸ್ಕೊಳ್ಳದೆ ಇದೆಲ್ಲ ಮಾಡಿದ್ರೆ ಏನ್ ಬರುತ್ತೆ? ನಮ್ಮ ಅನಾಮಿಕಾ ಅಕ್ಕಂಗೆ ಎಷ್ಟು ಹೇಳಿದ್ರು ಅರ್ಥ ಮಾಡ್ಕೊಳ್ತಾ ಇಲ್ವೇ ಎಂದು ಭಾವನ ಅಂದುಕೊಳ್ಳುತ್ತಾಳೆ. ಇನ್ನು ಅನಾಮಿಕಾ ಹೂಗಾಗಿ ಹೋಗುವಾಗ ಭಾವನ ಲಿಂಗವನ್ನು ನೋಡುತ್ತಾ, ಯಾರು ನಿನ್ ಬಗ್ಗೆ ಎಷ್ಟು ಹೇಳಿದ್ರು ನಾನು ನಂಬೋದಿಲ್ಲ, ನಿನ್ಗೆ ಪೂಜೆ ಮಾಡೋದಿಲ್ಲ, ನೀನೇ ದಿಕ್ಕು ಅಂತ ಮಾತ್ರ ಬೇಡ್ಕೊಳ್ಳಲ್ಲ ಎಂದು ಹೇಳಿ ಭಾವನ ಅಲ್ಲಿಂದ ಹೊರಟು ಹೋಗುತ್ತಾಳೆ. ಅದೇ ದಿನ ಸಾಯಂಕಾಲ ವಿನೋದ್ ಮನೆಯಲ್ಲಿ ಸಿಸ್ಟಮ್ ಮುಂದೆ ಕೂತ್ಕೊಂಡು ವರ್ಕ್ ಮಾಡ್ಕೋತಾ ಇರುವಾಗ ಸಡನ್ ಆಗಿ ಪವರ್ ಹೋಗಿ ಬರುತ್ತದೆ. ಅಷ್ಟೇ, ಅವನ ಸಿಸ್ಟಮ್ ಸಿಡಿದು ಹೋಗುತ್ತದೆ. ಅದರಿಂದ ವಿನೋದ್ ಕರೆಂಟ್ ಶಾಕ್ ಹೊಡೆದ ಕಾಗಿ ಹಾಗೆ ಬದಲಾಗಿ ಕೆಳಗೆ ಬೀಳುತ್ತಾನೆ. ಉಸಿರು ಪಸರು ಇಲ್ಲ. ಅನಾಮಿಕಾ, ಶಾರದಾ, ಭಾವನ ವಿನೋದ್ನನ್ನು ನೋಡಿ ತಕ್ಷಣ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತಾರೆ. ಡಾಕ್ಟರ್ ಮತ್ತೆ 12 ಗಂಟೆಗಳ ಕಾಲ ಬಹಳ ಮುಖ್ಯ, ಈಗ ಏನು ಹೇಳಲಾರೆವು ಎಂದು ಹೇಳಿ ಹೊರಟು ಹೋಗುತ್ತಾರೆ. ಭಾವನೆಗೆ ಏನೂ ಅರ್ಥವಾಗ್ತಾ ಇರ್ಲಿಲ್ಲ, ಕೈ ಕಾಲು ಆಡ್ತಾ ಇರ್ಲಿಲ್ಲ. ಆಗ ನೆನಪಿಗೆ ಬಂದಿದ್ದು ಒಂದೇ, ಆ ಬೆಳಿಗ್ಗೆ ತಾನು ಅವಹೇಳನ ಮಾಡಿದ ಶಿವಾಲಯ. ಅರ್ಧ ರಾತ್ರಿ ಎಂದು ಕೂಡ ಭಾವನ ನೋಡದೆ ಅನಾಮಿಕಳನ್ನು ಕರೆದುಕೊಂಡು ಶಿವಾಲಯದ ಹತ್ತಿರಕ್ಕೆ ಓಡುತ್ತಾಳೆ. ಶಿವಲಿಂಗದ ಮುಂದೆ ಕುಸಿದು ಬೀಳುತ್ತಾಳೆ. ಶಿವಯ್ಯ, ನಿನ್ನ ನೋಡಿ ನಕ್ಕೆ, ನಿನ್ನ ನಾನು ನಂಬಲಿಲ್ಲ, ಎಷ್ಟೋ ಕೆಟ್ಟದಾಗಿ ಎಂದೆ, ಅದಕ್ಕಾಗಿ ನನ್ನ ಗಂಡನ ಕರ್ಕೊಳ್ಳೋದು ಸರಿಯಲ್ಲ ತಂದೆ ಎಂದು ಬೇಡಿಕೊಂಡು ಕಣ್ಣೀರು ಹಾಕಿಕೊಳ್ಳುತ್ತಾಳೆ. ಅನಾಮಿಕಾ ನಿಶ್ಶಬ್ದದಿಂದ ಶಿವಲಿಂಗದ ಮೇಲೆ ಕೈಯಿಟ್ಟು, ಶಿವಯ್ಯ, ನನ್ನ ವಾರಗಿತ್ಯ ಅಹಂಕಾರವನ್ನು ತಗೊಂಡಿದ್ದೀಯಲ್ಲ, ಒಂದು ವಿನೋದನ ಪ್ರಾಣವನ್ನು ಮಾತ್ರ ತಗೋಬೇಡ ಎಂದು ಮನಸ್ಫೂರ್ತಿಯಾಗಿ ಬೇಡಿಕೊಳ್ಳುತ್ತಾಳೆ. ಭಾವನ ತನ್ನ ಗಂಡನನ್ನು ಕಾಪಾಡು ಅಂತ ಬೇಡಿಕೊಳ್ಳುತ್ತಾ ಪ್ರಜ್ಞೆ ತಪ್ಪಿ ಅಲ್ಲೇ ಬೀಳುತ್ತಾಳೆ. ಅನಾಮಿಕಾ ಶಿವಯ್ಯನನ್ನು ಪೂಜೆ ಮಾಡ್ತಾನೆ ಇರ್ತಾಳೆ. ಇನ್ನು ಹಾಸ್ಪಿಟಲ್ ಮೇಲೆ ಬೆಡ್ ಮೇಲೆ ಮಲಗಿಕೊಂಡ ವಿನೋದ್ನನ್ನು ನೋಡಿ ಶಾರದಾ, ಶಿವಯ್ಯ, ಅಜ್ಞಾನದಿಂದ ನನ್ನ ಚಿಕ್ಕ ಸೊಸೆ ಭಾವನ ಮಾಡಿದ ವ್ಯಂಗ್ಯಕ್ಕೆ ನನ್ನ ಮಗನ್ನ ಹೀಗೆ ಹಿಂಸಿಸೋದು ಅಷ್ಟು ಒಳ್ಳೇದಲ್ಲ ತಂದೆ, ನನ್ನ ಮಗನನ್ನು ಕಾಪಾಡು ಶಿವಯ್ಯ ಎಂದು ಕೋರಿಕೊಳ್ಳುತ್ತಾ ಇರುತ್ತಾಳೆ. ಸಮಯ ಕಳೆಯುತ್ತಾ ಇರುತ್ತದೆ. ಶಿವಲಿಂಗದಿಂದ ಒಂದು ದೀಪ ಹೊರಗೆ ಬಂದು ಮಾಯವಾಗುತ್ತದೆ. ಮಾರನೇ ದಿನ ಅನಾಮಿಕಾ ಭಾವನ ಸೇರಿ ಹಾಸ್ಪಿಟಲ್ಗೆ ಬರುತ್ತಾರೆ. ವಾವ್, ಅದ್ಭುತ, ವಿನೋದ್ಗೆ ಪ್ರಜ್ಞೆ ಬಂದಿದೆ ಎಂದು ಹೇಳುತ್ತಲೇ ಭಾವನ ಗಟ್ಟಿಯಾಗಿ ಹೇಳುತ್ತಾಳೆ. ಈ ಸಲ ಅಹಂಕಾರದಿಂದಲ್ಲ, ಭಕ್ತಿಯಿಂದ ಮನಸ್ಸಿನಲ್ಲಿಯೇ ಶಿವಯ್ಯನನ್ನು ನೆನಪಿಸಿಕೊಳ್ಳುತ್ತಾಳೆ. ವಿನೋದ್ ನನ್ನ ಹಾಸ್ಪಿಟಲ್ ಇಂದ ಮನೆಗೆ ಕರೆಯುತ್ತಾರೆ. ಇನ್ನು ಆಗಿನಿಂದ ಭಾವನ ಪ್ರತಿ ಸೋಮವಾರ ಶಿವಾಲಯಕ್ಕೆ ಮೊದಲೇ ಹೋಗ್ತಾ ಇದ್ಲು. ಬಾವಿಯಿಂದ ನೀರು ತಂದು ಆ ಶಿವಲಿಂಗಕ್ಕೆ ನೀರಿನ ಅಭಿಷೇಕ ಮಾಡ್ತಾ ಇದ್ಲು, ಹೂ ತಂದು ಇಡ್ತಾ ಇದ್ಲು. ಅನಾಮಿಕಾ ಇದನ್ನೆಲ್ಲ ನೋಡಿ ತುಂಬಾ ಸಂತೋಷಿಸ್ತಾ ಇದ್ಲು. ಒಂದು ದಿನ ಶಿವಾಲಯದ ರಿಪೇರಿಗಾಗಿ ಚಂದಗಾಗಿ ತಿರುಗುತ್ತಾ ಇರುವ ಪರಮೇಶ್ವರ್ ಕಾಣಿಸುತ್ತಾನೆ ಭಾವನಾಳಿಗೆ. ಭಾವನ ಅವನನ್ನು ಸಂತೋಷದಿಂದ ಕರೆಯುತ್ತಾಳೆ, ಚಂದ ಕೂಡ ಕೊಡುತ್ತಾಳೆ. ಇದು ದುಡ್ಡಲ್ಲ, ನಮ್ಮ ಜೀವನಕ್ಕೆ ಕವಚ. ಶಿವ ನಮ್ಮನ್ನ ಶಿಕ್ಷಿಸಲ್ಲ, ನಮ್ಮಲ್ಲಿರುವ ಅಹಂಕಾರವನ್ನು ಕರಗಿಸುತ್ತಾನೆ. ಭಕ್ತಿಯನ್ನು ಅವಹೇಳನ ಮಾಡಿದರೆ ಜೀವನ ಪಾಠ ಹೇಳುತ್ತೆ ಅಂತ ನನಗೆ ಅರ್ಥವಾಯ್ತು. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ ಎಂದು ಹೇಳಿ ಪರಮೇಶ್ವರ್ ಅಲ್ಲಿಂದ ಹೊರಟು ಹೋಗುತ್ತಾನೆ. ಗಂಡ ಪ್ರಾಣಾಪಾಯದಿಂದ ಹೊರಗೆ ಬಂದ ಮೇಲೆ ಭಾವನಳ ಜೀವನ ಎಲ್ಲ ಬದಲಾಗಿ ಹೋಗುತ್ತದೆ. ಇದಕ್ಕೂ ಮೊದಲಿನ ಹಾಗೆ ಶಿವಾಲಯವೆಂದರೆ ನಿರ್ಲಕ್ಷ್ಯ, ಈಗ ಶಿವಾಲಯವೆಂದರೆ ಶ್ವಾಸ. ಪ್ರತಿದಿನ ಬೆಳಿಗ್ಗೆ ವಾರಗಿತ್ಯರು ಅನಾಮಿಕಳ ಜೊತೆ ಸೇರಿ ಶಿವಲಿಂಗಕ್ಕೆ ನೀರು ಹಾಕುವುದು ಭಾವನಿಗೆ ಅಭ್ಯಾಸವಾಗಿ ಬಿಡುತ್ತದೆ. ಒಂದು ಸಲ ಅನಾಮಿಕಕ್ಕಿಂತ ಮೊದಲೇ ಹೋಗಿ ಗುಡಿಗೆ ಹೋಗ್ತಾ ಇದ್ಲು ಭಾವನ. ಇನ್ನು ಮಹಾಶಿವರಾತ್ರಿ ಹತ್ತಿರ ಬರ್ತಾ ಇದೆ ಎಂದು ವಾರಗಿತ್ಯರು ಅನಾಮಿಕ ಭಾವನ ಸೇರಿ ಬೇರೆ ಊರುಗಳು ತಿರುಗಿ ಚಂದಾಗಾಗಿ ಬಹಳ ಕಷ್ಟಪಡುತ್ತಾರೆ. ಆ ವರ್ಷ ಶಿವಪುರ ಊರಿನಲ್ಲಿ ಮಹಾಶಿವರಾತ್ರಿ ತುಂಬಾ ಪ್ರತ್ಯೇಕ. ಹಾಳಾದ ಶಿವಾಲಯವನ್ನು ಮತ್ತೆ ನಿಲ್ಲಿಸುವ ಪ್ರಯತ್ನ ಶುರುವಾಗುತ್ತದೆ. ಶಿವರಾತ್ರಿ ದಿನ ಆಕಾಶ ಕಪ್ಪಗೆ, ಚಂದ್ರ ಮೌನವಾಗಿ, ಶಿವಾಲಯದಲ್ಲಿ ದೀಪಗಳ ಬೆಳಕು. ವಾರಗಿತ್ಯರು ಉಪವಾಸದಿಂದ ಜಾಗರಣೆಯಲ್ಲಿರುತ್ತಾರೆ. ರಾತ್ರಿ 12 ಗಂಟೆ. ಭಕ್ತರು ಗಟ್ಟಿಯಿಂದ ಓಂ ನಮಃ ಶಿವಾಯ ಎಂದು ಹರಚುತ್ತಾ ಇರ್ತಾರೆ. ಅಮ್ಮ, ನನ್ನನ್ನು ಬದುಕಿಸಿದವನು ಈ ಸ್ವಾಮಿ ಅಲ್ವಾ? ಹೌದು ಮಗನೇ, ನಿನ್ನನ್ನು ಬದುಕಿಸಿದ್ದು ಈ ಮಹಾದೇವನೇ.
ವಿನೋದನ ಜೊತೆ ಎಲ್ಲರೂ ವಿನಯದಿಂದ ಶಿವಯ್ಯನನ್ನು ಸ್ಮರಿಸಿಕೊಳ್ಳುತ್ತಾ ಶಿವರಾತ್ರಿಯನ್ನು ಎಷ್ಟೋ ಆನಂದದಿಂದ ನಡೆಸುತ್ತಾರೆ. ವಾರಗಿತ್ತಿಯರ ಶಿವಭಕ್ತಿಯಿಂದ ಶಿವಪುರ ಊರೆಲ್ಲವೂ ಬದಲಾಗಿ ಹೋಗುತ್ತದೆ. ವಾರಗಿತ್ತಿಯರು ಆನಂದದಿಂದ ಜೀವಿಸ್ತಾ ಇರ್ತಾರೆ. ಹಾಯ್ ಫ್ರೆಂಡ್ಸ್, ನೀವೆಲ್ಲರೂ ಪ್ರತಿದಿನ ಫೋನ್ ಇಟ್ಕೊಂಡು ಅನಾಮಿಕಾ ಕನ್ನಡ ಸ್ಟೋರೀಸ್ ಚಾನೆಲ್ ನಲ್ಲಿ ನಮ್ಮ ಕಥೆನ ಕೇಳ್ತಾ ಇದ್ದೀರಾ, ನೋಡ್ತಾ ಇದ್ದೀರಾ, ಕೆಲ್ಸನೂ ಮಾಡ್ಕೋತಾ ಇದ್ದೀರಾ. ಆದ್ರೆ ಸಬ್ಸ್ಕ್ರೈಬ್ ಬಟನ್ ಮಾತ್ರ ಒತ್ತುತ್ತಾ ಇಲ್ಲ. ಇಷ್ಟು ಒಳ್ಳೆ ವಿಡಿಯೋ ನೋಡಿ ಕೂಡ ಲೈಕ್ ಸಬ್ಸ್ಕ್ರೈಬ್ ಮಾಡದೇ ಇರೋದು ನಿಮಗೆ ಮರ್ಯಾದೆ ಹೇಗಿರುತ್ತಾ ಹೇಳಿ? ನಮ್ಮ ವಿಡಿಯೋವನ್ನು ನೋಡ್ತಾ ನಿಮ್ಮ ಕೆಲಸ ಮಾಡಿಕೊಳ್ಳುತ್ತಾ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರ್ತು ಹೋಗ್ಬೇಡಿ. ಬೆಲ್ ಐಕಾನ್ ಕೂಡ ಹೊಡೀರಿ, ಇಲ್ಲ ಅಂದ್ರೆ ಹೊಸ ವಿಡಿಯೋ ಮಿಸ್ ಆಗುತ್ತೆ. ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.